ನಮಸ್ಕಾರ. ಇಂದು ನಾವು ಕಲಿಯಲಿದ್ದೇವೆ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡೋದನ್ನ. ಈ ವಿಡಿಯೋದಲ್ಲಿ ನಾವು ಇದನ್ನು ಕಲಿಸಲಿದ್ದೇವೆ. ಮೆಡಿಟೇಷನ್ ಪ್ರಾಕ್ಟೀಸ್ ಹೇಗೆ ಮಾಡೋದು ಮತ್ತು ಇದರಿಂದ ಆಗುವ ಲಾಭಗಳೇ ಏನೆಂದು. ಹಾಗಾದ್ರೆ ಬನ್ನಿ ನೋಡೋಣ ಮತ್ತು ಕಲಿಯೋಣ. ಮೊದಲು ಮೆಡಿಟೇಷನ್ ಹೇಗೆ ಮಾಡೋದೆಂದು. ಮೆಡಿಟೇಷನ್ ಮಾಡುವ ಮೊದಲು ನಮಗೊಂದು ಯೋಗ ಮ್ಯಾಟ್ನ ಅಗತ್ಯವಿದೆ. ಜೊತೆಗೆ ಕುರ್ತಾ ಮತ್ತು ಪೈಜಾಮಾ ಹಾಕೋಬೇಕು. ಮತ್ತೆ ಟ್ರ್ಯಾಕ್ಸ್ ಮತ್ತು ಟೀ ಶರ್ಟ್. ಖುಷಿ ಮತ್ತು ಸಮಾಧಾನದಿಂದ ಮೂಡ್ನಲ್ಲಿ ಇರಬೇಕು. ಮೊದಲು ಸ್ಟ್ರೈಟ್ ಆಗಿ ನಿಂತ್ಕೊಳ್ಳಿ. ಮತ್ತೆ ನಿಧಾನವಾಗಿ ನೆಲದ ಮೇಲೆ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಮೆಡಿಟೇಷನ್ ಮಾಡೋದಕ್ಕೆ ಒಂದು ಒಳ್ಳೆ ಜಾಗವನ್ನು ನೋಡ್ಕೊಳ್ಳಿ. ಅಲ್ಲಿ ನೀವು ಆರಾಮವಾಗಿ ಕೂತ್ಕೊಳ್ಳೋ ಹಾಗೆ ನೆಮ್ಮದಿಯಿಂದ. ಮತ್ತೆ ಕಣ್ಣುಗಳನ್ನು ಮುಚ್ಚಿ 1 ನಿಮಿಷ ಏನು ಮಾಡಬೇಡಿ. ಮತ್ತೆ ನಿಮ್ಮ ಕೈಗಳನ್ನು ನಿಮ್ಮ ಕಾಲುಗಳ ಮೇಲೆ ಇಡಿ. ರಿಲ್ಯಾಕ್ಸ್ ಮಾಡಿ ಮತ್ತೆ ಸ್ವಲ್ಪ ಸಮಯದವರೆಗೆ ಉಸಿರನ್ನು ಒಳಗೆ ಮತ್ತು ಹೊರಗೆ ಮಾಡಿ. ಉಸಿರು ನಿಧಾನವಾಗಿ ಒಳಗೆ ಮತ್ತು ಹೊರಗೆ ಬಿಡಿ. ಯಾವುದಾದರೂ ಒಂದು ವಸ್ತು ಮತ್ತು ಪಾಯಿಂಟ್ ಅನ್ನು ಕಾನ್ಸಂಟ್ರೇಟ್ ಮಾಡಿ. ನಿಮ್ಮ ಮನಸ್ಸೇನಾದ್ರೂ ಚಂಚಲವಾದ್ರೆ ಮತ್ತೆ ಸೇಮ್ ಪಾಯಿಂಟ್ಗೆ ಮನಸ್ಸನ್ನು ತರೋದಕ್ಕೆ ಪ್ರಯತ್ನ ಮಾಡಿ. ಸ್ವಲ್ಪ ಸಮಯದವರೆಗೆ ಹೀಗೆ ಮೆಡಿಟೇಟ್ ಮಾಡ್ತಾ ಇರಿ. ಉಸಿರನ್ನು ಒಳಗೆ ಎಳ್ಕೊಳ್ಳಿ. 10 9 8 7 6 5 4 3 2 1. ಉಸಿರನ್ನು ಹಿಡಿದಿಡಿ ಮತ್ತು ನಿಧಾನವಾಗಿ ಬಿಡಿ. ಉಸಿರನ್ನು ಒಳಗೆ ಎಳ್ಕೊಳ್ಳಿ ಮತ್ತೆ ಉಸಿರನ್ನು ಹೊರಗೆ ಬಿಡಿ. ನಾವು ಮೆಡಿಟೇಷನ್ ಮಾಡಿದ್ದೇವೆ.
ಮೆಡಿಟೇಷನ್ನ ಬೆನಿಫಿಟ್ಸ್ ಏನೇನೆಂದರೆ ಹೈ ಬ್ಲಡ್ ಪ್ರೆಷರ್ ಮತ್ತು ಹೈಪರ್ ಟೆನ್ಷನ್ ಅನ್ನು ಕಮ್ಮಿ ಮಾಡುತ್ತೆ. ಸ್ಟ್ರೆಸ್ ಲೆವೆಲ್ ಅನ್ನು ಕಮ್ಮಿ ಮಾಡುತ್ತೆ. ಕಾನ್ಸಂಟ್ರೇಷನ್ ಮತ್ತು ಎನರ್ಜಿಯನ್ನು ಹೆಚ್ಚಿಸುತ್ತೆ. ಮೆಡಿಟೇಷನ್ ನಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಶಾಂತಿ ಮತ್ತು ಬ್ಯಾಲೆನ್ಸ್ ಮಾಡಬಹುದು. ಇಮೋಷನಲಿ ಸಹಾಯ ಮಾಡುತ್ತೆ ಮತ್ತೆ ನಿಮ್ಮ ಪೂರ್ತಿ ಆರೋಗ್ಯ ಚೆನ್ನಾಗಿರುತ್ತೆ. ಮೆಡಿಟೇಷನ್ ನಿಂದ ನಿಮಗೆ ರಿಲ್ಯಾಕ್ಸ್ ಕೂಡ ಆಗುತ್ತೆ ಮತ್ತೆ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ ಮತ್ತೆ ನೀವು ಒಳ್ಳೆ ವಿಷಯಗಳ ಕಡೆ ಗಮನ ಹರಿಸಬಹುದು. ಮೆಡಿಟೇಷನ್ ನಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗೋದಕ್ಕೆ ಸಹಾಯ ಮಾಡುತ್ತೆ. ನಾನು ಅನ್ಕೊಳ್ತೀನಿ ನಿಮಗೆಲ್ಲರೂ ಅರ್ಥವಾಗಿದೆ ಮೆಡಿಟೇಷನ್ ಹೇಗೆ ಮಾಡೋದು ಮತ್ತಿದರ ಬೆನಿಫಿಟ್ಸ್ ಏನೇನೆಂದು ಮತ್ತು ಏನೇನ್ ಮಾಡಬೇಕು ಏನೇನ್ ಮಾಡಬಾರ್ದೆಂದು. ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಎಕ್ಸೈಟಿಂಗ್ ವಿಡಿಯೋಸ್ ದೊಂದಿಗೆ. ಅಲ್ಲಿಯವರೆಗೆ ಥ್ಯಾಂಕ್ ಯು ಮತ್ತು ಗುಡ್ ಬೈ.